ಹಾಯ್ ಎಲ್ಲರಿಗೂ ಸಾಯಿ ಸವಿರುಚಿ ವ್ಲಾಗ್ಗೆ ಸ್ವಾಗತ. ರುಚಿಯಾದ ಆರೋಗ್ಯಕರವಾದ ತಾಲಿಪಟ್ಟು ಮಾಡುವ ವಿಧಾನ ಹಾಗೂ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡಿಕೊಳ್ಳೋಣ. ಜೋಳದ ಹಿಟ್ಟು 1 ಕಪ್ಪು, ಸಜ್ಜೆ 1 ಕಪ್ಪು, ಅಕ್ಕಿ ಹಿಟ್ಟು ಅರ್ಧ, ಉಪ್ಪಿಟ್ಟು ರವೆ ಅರ್ಧ, ಕಡಲೆ ಹಿಟ್ಟು ಅರ್ಧ ಕಪ್ಪು, ಗೋಧಿ ಹಿಟ್ಟು ಅರ್ಧ ಕಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋದು, ಈರುಳ್ಳಿ, ಬಿಳಿ ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಮಾಡ್ಕೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್, ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಮೂಲಂಗಿ, ಇದು ಹಸಿ ಅರಿಶಿನ, ಸ್ವಲ್ಪ ಜೀರಾ ಪೌಡರು, ಸ್ವಲ್ಪ ಅರಿಶಿನ, ಪುಡಿ ಉಪ್ಪು, ಸ್ವಲ್ಪ ಇಂಗು. ಈಗ ಇದನ್ನೆಲ್ಲ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು 10 ನಿಮಿಷ ಸೆಟ್ ಆಗೋದಕ್ಕೆ ಬಿಡೋಣ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಹೆಂಚು ಕಾದಿದೆ, ಈಗ ರೊಟ್ಟಿ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಬೆಂದಿದೆ, ಇದನ್ನು ಪ್ಲೇಟಿಂಗ್ ಮಾಡ್ತೀನಿ. ರುಚಿಯಾದ ತಾಲಿಪಟ್ಟು ರೆಡಿ.